70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ಈ ಬಾರಿ ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಜಿಲ್ಲಾಡಳಿತ ಹಾಗೂ ಶ್ರೀ ಭುವನೇಶ್ವರಿ ಕನ್ನಡ ಸಂಘ ಹಾಗೂ ಇನ್ನಿತರೆ ಎಲ್ಲ ಕನ್ನಡ ಪರ ಸಂಘಟನೆಗಳ ಸಹಯೋಗದೊಂದಿಗೆ ಇವತ್ತು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಿದ್ದೇವೆ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಆನೆ 1ನೇ ತಾರೀಕಿನಂದು ಆನೆ ಕೋಲಾರಮ್ಮನ ಅಂಬಾರಿಯಲ್ಲಿ ಆನೆ ಹೊತ್ತು ಮೆರವಣಿಗೆ ಸಾಗಲಿದೆ. ಅದರ ಜೊತೆಗೆ ಅನೇಕ ಕಲಾ ತಂಡಗಳು ಕೂಡ ಜೊತೆಯಾಗಿ ಸಾಗಲಿದೆ. ಅದರ ಜೊತೆಗೆ ಮಹಿಳೆಯರ ಕಳಶದ ಒಂದು ಮೆರವಣಿಗೆ ಹಾಗೂ ಎಲ್ಲ ಸಾಹಿತಿಗಳ ಭಾವಚಿತ್ರವಿರುವ ಮೆರವಣಿಗೆಗಳು ಕೂಡ ಸಾಗಲಿದೆ. ಇದರ ಜೊತೆಗೆ ಬೆಳಿಗ್ಗೆ 11 ಗಂಟೆಗೆ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಬೈತಿ ಸುರೇಶ್ ರವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ಮಾನ್ಯ ಶಾಸಕರಾದ ಕೊತ್ತೂರು ಮಂಜುನಾಥರವರು ಕೂಡ ವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ MLC ಅವರಾದಂತ ಅನಿಲ್ ಕುಮಾರ್ ಅವರು ಹಾಗೂ ನಜೀರ್ ಅಹಮದ್ ಸಾಹೇಬರು ಹಾಗೂ ಮತ್ತೆ ಗೋವಿಂದರಾಜುರವರು ಹಾಗೂ ನಮ್ಮ ಲೋಕಸಭಾ ಸದಸ್ಯರಾದಂತ ಮಲ್ಲೇಶ್ ಬಾಬುರವರು ಹಾಗೂ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಇನ್ನಿತರ ಎಲ್ಲ ಅಧಿಕಾರಿಗಳು ಮತ್ತೆ ರಕ್ಷಣಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದರ ಜೊತೆಗೆ ಎಲ್ಲ ನಗರಸಭಾ ಸದಸ್ಯರುಗಳು ಕೂಡ ಉಪಸ್ಥಿತರಿರ್ತಾರೆ. ಹಾಗಾಗಿ ಇವತ್ತು ಈ ಒಂದು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಅದರ ಜೊತೆಯಲ್ಲಿ ಎಲ್ಲಾ ಸ್ತಬ್ಧ ಚಿತ್ರಗಳು ಕೂಡ ಎಲ್ಲ ನಗರ ಪ್ರದೇಶ ಮತ್ತೆ ಗ್ರಾಮಾಂತರ ಪ್ರದೇಶಗಳಿಂದ ಎಲ್ಲ ಸ್ತಬ್ಧ ಚಿತ್ರಗಳು ಕೂಡ ಬರ್ತದೆ. ಅದರಲ್ಲಿ ಎಲ್ಲಾ ಸ್ತಬ್ಧ ಚಿತ್ರಗಳಿಗೆ ಭುವನೇಶ್ವರಿ ಕನ್ನಡ ಸಂಘದ ವತಿಯಿಂದ ನಾವು ನೆನಪಿನ ಕಾಣಿಕೆಗಳನ್ನ ವಿತರಿಸ್ತೇವೆ. ಅತ್ಯಾಕರ್ಷಕವಾಗಿ ತರುವಂತಹ ಎಲ್ಲ ಪಲ್ಲಕ್ಕಿಗಳಿಗೆ ಬಹುಮಾನವನ್ನು ಕೂಡ ವಿತರಿಸಲಾಗುತ್ತದೆ. ಹಾಗಾಗಿ ಇವತ್ತು ಈ ಒಂದು ಭುವನೇಶ್ವರಿ ಇವತ್ತೊಂದು ಕನ್ನಡ ರಾಜ್ಯೋತ್ಸವ ಮೆರವಣಿಗೆ MG ರಸ್ತೆ ಮೂಲಕ ಅಮ್ಮವಾರಪೇಟೆ ಮೂಲಕ ಬಲಕ್ಕೆ ತಿರುಗಿ ತಾಲೂಕು ಆಫೀಸು ಕಚೇರಿ ಸರ್ಕಲ್, ಅದ ನಂತರದಿಂದ ಸೀದಾ ಒಂದು ETCM ರಸ್ತೆಯ ಮೂಲಕ ETCM ರಸ್ತೆ ಮೂಲಕ ಬಂಗಾರಪೇಟೆ ರಸ್ತೆ ಅಂಬೇಡ್ಕರ್ ಪ್ರತಿಮೆ ಮೂಲಕ ಅಲ್ಲಿ ಹಾದು ಹೋಗಿ ಡೂಮ್ಲೇಟ್ ಸರ್ಕಲ್ ಅನ್ನ ತಲುಪಿ ನಂತರ KEB ಸಮುದಾಯದ ಭವನದಲ್ಲಿ ಅಂತ್ಯವಾಗಲಿದೆ. ಅಲ್ಲೇ ಎಲ್ಲಾ ಪಲ್ಲಕ್ಕಿಗಳಿಗೂ ಮತ್ತೆ ಸಾರ್ವಜನಿಕರಿಗೂ ಕೂಡ ನಾವು ಊಟದ ವ್ಯವಸ್ಥೆಯನ್ನ ಮಾಡಿದ್ವಿ. ಮತ್ತೆ ಎಲ್ಲಾ ಕಲಾ ತಂಡಗಳಿಗೂ ಕೂಡ ಬೆಳಿಗ್ಗೆ ಉಪಹಾರ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನ ಮಾಡಿದೀವಿ. ಎಲ್ಲಾ ಸಂಘ ಸಂಸ್ಥೆಗಳ ಮುಖಂಡರು, ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಗ್ರಾಮಾಂತರ ಪ್ರದೇಶದ ಜನತೆ ಕೂಡ ಇವತ್ತು ಪಲ್ಲಕ್ಕಿಗಳನ್ನ ತರೋದ್ರ ಮೂಲಕ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಸಹಕಾರವನ್ನ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಭುವನೇಶ್ವರಿ ಕನ್ನಡ ಸಂಘದಿಂದ ಮನವಿಯನ್ನ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.